ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಥೂ ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ, ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತಹ ಅಧಿಕಾರಿ ವಿರುದ್ಧ ಹಿಡಿಕಾರ್ತಿದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರಬಹುದು, ಕಾಲಿಗೆ ಕಟ್ಟಿದಂತಹ ದಾರ ಇರಬಹುದು. ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂತ ಇದೊಂದು ಹೊಸ ತಂತ್ರ ಇದು. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು, ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿ. ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಥೂ ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ, ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತಹ ಅಧಿಕಾರಿ ವಿರುದ್ಧ ಹಿಡಿಕಾರ್ತಿದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರಬಹುದು, ಕಾಲಿಗೆ ಕಟ್ಟಿದಂತಹ ದಾರ ಇರಬಹುದು. ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂತ ಇದೊಂದು ಹೊಸ ತಂತ್ರ ಇದು. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು, ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿ. ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಥೂ ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ, ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತಹ ಅಧಿಕಾರಿ ವಿರುದ್ಧ ಹಿಡಿಕಾರ್ತಿದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರಬಹುದು, ಕಾಲಿಗೆ ಕಟ್ಟಿದಂತಹ ದಾರ ಇರಬಹುದು. ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂತ ಇದೊಂದು ಹೊಸ ತಂತ್ರ ಇದು. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು, ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿ. ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಥೂ ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ, ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತಹ ಅಧಿಕಾರಿ ವಿರುದ್ಧ ಹಿಡಿಕಾರ್ತಿದ್ದಾರೆ. ಜನಿವಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರಬಹುದು, ಕಾಲಿಗೆ ಕಟ್ಟಿದಂತಹ ದಾರ ಇರಬಹುದು. ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂತ ಇದೊಂದು ಹೊಸ ತಂತ್ರ ಇದು. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ
ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು. ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರಬಹುದು, ಶಿವದಾರ್ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿ. ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಚೀತು ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ, ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತಹ ಅಧಿಕಾರಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಜನಿವಾರ ಇರಬಹುದು, ಶಿವದಾರ್ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರಬಹುದು, ಕಾಲಿಗೆ ಕಟ್ಟಿದಂತಹ ದಾರ ಇರಬಹುದು. ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂತ ಇದೊಂದು ಹೊಸ ತಂತ್ರ ಇದು. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು. ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರಬಹುದು, ಶಿವದಾರ್ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿ. ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಚೀತು ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ, ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತಹ ಅಧಿಕಾರಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಜನಿವಾರ ಇರಬಹುದು, ಶಿವದಾರ್ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರಬಹುದು, ಕಾಲಿಗೆ ಕಟ್ಟಿದಂತಹ ದಾರ ಇರಬಹುದು. ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂತ ಇದೊಂದು ಹೊಸ ತಂತ್ರ ಇದು. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು. ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರಬಹುದು, ಶಿವದಾರ್ ಇರಬಹುದು, ರುದ್ರಾಕ್ಷಿ ಇರಬಹುದು, ಕೈ ಕಟ್ಟಿ.